ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋ BS ನರ್ಸಿಂಗ್ ಫಸ್ಟ್ ಸೆಮಿಸ್ಟರ್ಗೆ ಫಿಸಿಯಾಲಜಿಗೆ ಸಂಬಂಧಪಟ್ಟಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಂದು ನೋಡಿ. ನಾನು ನಿಮಗೆ ಇಷ್ಟೇ ಓದಬೇಕಂತ ಹೇಳಲ್ಲ, ಇದಕ್ಕಿಂತಲೂ ಜಾಸ್ತಿ ನೀವು ಬುಕ್ಸ್ನ ರೆಫರ್ ಮಾಡಿ, ಇದಕ್ಕಿಂತಲೂ ಕ್ವಶನ್ಸ್ನ ರೆಫರ್ ಮಾಡಿ. ಬಟ್ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಇವನ್ನೆಲ್ಲನೂ ಕೂಡ ಮೊದಲು ಅಟ್ಲೀಸ್ಟ್ 2 ಟೈಮ್ ಆರು ಕವರ್ ಮಾಡ್ಕೊಂಡಿರಿ. ಓಕೆ, ಇದರಲ್ಲಿ ಆಲ್ಮೋಸ್ಟ್ ಕ್ವಶನ್ಸ್ನ ಕೇಳ್ತಾರೆ. ಈಗ ಲಾಂಗ್ ಎಸೆ ಆಯಿತು, ಮತ್ತು ಶಾರ್ಟ್ ಎಸೆ ಆಯಿತು, ಮತ್ತು ಶಾರ್ಟ್ ಆನ್ಸರ್ ಬರೆಯುವಾಗ ಆಲ್ಮೋಸ್ಟ್ ಇದರಲ್ಲೇ ಕೇಳ್ತಾರೆ. ಬಟ್ ಅದಾಗಿಯೂ ಕೂಡ ನಿಮ್ಗೇನಾದರೂ ಮತ್ತು ಇನ್ನೂ ಕೂಡ ಚೆನ್ನಾಗಿ ಸ್ಕೋರ್ ಆಗಬೇಕಪ್ಪ, ಇನ್ನೂ ಆಗಬೇಕಂತಂದರೆ ಇನ್ನೂ ಕೂಡ ರೆಫರ್ ಮಾಡಿ. ಮೊದಲು ಇದನ್ನಂತೂ ಕಂಪ್ಲೀಟ್ ಮಾಡ್ಕೊರಿ. ಓಕೆ ಸರಿ, ಈಗ ಇವನ್ನೆಲ್ಲನೂ ಕೂಡ ಈಗ ಏನು ಮಾಡ್ತೀನಿ ಅಂತಂದರೆ ಸ್ಕ್ರಾಲ್ ಮಾಡ್ಕೊತ ಹೋಗ್ತೀನಿ. ಸ್ಕ್ರೀನ್ಶಾಟ್ ಆದರೂ ಹೊಡ್ಕೊರಿ, ಕ್ವಶನ್ಸ್ನ ಬರ್ಕೊಂಡಾದ್ರೂ ಬರ್ಕೊರಿ. ಓಕೆ ಸರಿ, ಸ್ಟಾಪ್ ಮಾಡ್ತೀನಿ ನೋಡಿ, ನೋಡ್ಕೊರಿ. ಓಕೆ, ನಿಮಗೆ ಸ್ವಲ್ಪ ಅಂದರೆ ಈಗ ಯಾವ ರೀತಿ ಕೊಟ್ಟಿದ್ದೀನಿ ಅಂತಂದ್ರೆ ಕ್ವಶನ್ಸ್ ನಿಮಗೆ ಈಗ ಶಾರ್ಟ್ ಆನ್ಸರ್ ಅಂತಂದರೆ 5 ಮಾರ್ಕ್ಸ್ ಅಂತ ಅರ್ಥ. ಈಗ ಜನರಲ್ ಫಿಸಿಯಾಲಜಿ ಆ್ಯಂಡ್ ಬೇಸಿಕ್ ಕಾನ್ಸೆಪ್ಟ್ ಒಳಗೆ 5 ಮಾರ್ಕ್ಸ್ ಬರೋ ಕಾರಣ 5 ಮಾರ್ಕ್ಸಿಗೆ ಏನೇನೆಲ್ಲ ಬರುತ್ತೆ ಅಂತಂದು ಸ್ವಲ್ಪ ಇಷ್ಟೇ ಕ್ವಶನ್ಸ್ನ ಕೊಟ್ಟಿದ್ದೀನಿ, ನೋಡ್ಕೊರಿ. ಅದಾದ ತಕ್ಷಣ ಯೂನಿಟ್ 2ದಲ್ಲಿ ಬಂತಂದರೆ ರೆಸ್ಪಿರೇಟರಿ ಸಿಸ್ಟಮ್ಮು. ಇಲ್ಲಿ ಶಾರ್ಟ್ ಆನ್ಸರ್ ಅಂತಂದರೆ ನಿಮ್ಗೆ ಗೊತ್ತಿರಬೇಕು 5 ಮಾರ್ಕ್ಸ್ ಅಂತಂದಿದ್ದೀನಿ. ಸೊ ನೀವು ನಾನು ಏನು ಮಾಡ್ತಿದ್ದೀನಿ ಅಂತ ಜಸ್ಟ್ ಸ್ಕ್ರಾಲ್ ಮಾಡ್ತಾಯಿದ್ದೀನಿ. ಈಗ ವೆರಿ ಶಾರ್ಟ್ ಆನ್ಸರ್ ಅಂತ ಬರ್ತಾಯಿದ್ದೀನಿ ನೋಡಿರಿ, ಅದು ಅಂತಂದರೆ 2 ಮಾರ್ಕ್ಸಿಂದ ಅಂತ ಅರ್ಥ. ಸೊ ನೀವೇನು ಮಾಡ್ಬೇಕಂತಂದರೆ ಜಸ್ಟ್ ಬೇಕಾದ್ರೆ ಸ್ಕಿಪ್ ಮಾಡಿ, ಅಂತಂದರೆ ಪಾಸ್ ಮಾಡಿ ಬರ್ಕೋರಿ. ಈಗ ಯೂನಿಟ್ 3ದಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಕೊಟ್ಟಿದ್ದೀನಿ. ಇದು ಫಿಸಿಯಾಲಜಿಗೆ ಸಂಬಂಧಪಟ್ಟಾಗಿ ಎಸ್ಸೆ ಅಂತ ಕೊಟ್ಟಿದ್ದೀನಿ ಅಂತಂದರೆ ಎಸ್ಸೆ ಅಂತಂದರೆ 10 ಮಾರ್ಕ್ಸ್ಗೆ ಬರೋದು. ಸೊ ನಿಮಗೆ 3 ಕ್ವಶನ್ಸ್ನ ಕೊಟ್ಟಿದ್ದೀನಿ. ಅದಾದ ತಕ್ಷಣ ನಿಮಗೆ ಶಾರ್ಟ್ ಆನ್ಸರ್, ಓಕೆ ಶಾರ್ಟ್ ಆನ್ಸರ್ ಬಂತಂದರೆ ನಿಮಗೆ 5 ಮಾರ್ಕ್ಸ್ಗೆ ಬಂದಿರೋದು, ಅದನ್ನು ಕೂಡ ನಿಮಗೆ 6 ಕ್ವಶನ್ನ ಕೊಟ್ಟಿದ್ದೀನಿ, ನೋಡ್ಕೊರಿ. ಅದಾದ ತಕ್ಷಣ ವೆರಿ ಶಾರ್ಟ್ ಆನ್ಸರ್ ಅಂತಂದರೆ ನಿಮಗೆ 2 ಮಾರ್ಕ್ಸ್. ಓಕೆ, ಅದನ್ನು ಕೂಡ ಕೊಟ್ಟಿದ್ದೀನಿ, ಸ್ವಲ್ಪ ನೋಡ್ಕೊರಿ. ಅದಾದ ತಕ್ಷಣ ಸರ್ಕ್ಯುಲೇಟ್ರಿ ಆ್ಯಂಡ್ ಲಿಂಪೆಟಿಕ್ ಸಿಸ್ಟಮ್ ಅಂತಂದರೆ ಎಸ್ಸೆ 1 ಕೊಟ್ಟಿದ್ದೀನಿ. ಓಕೆ, ಅದಾದ ತಕ್ಷಣ ಶಾರ್ಟ್ ಎಸ್ಸೆನೂ ಕೂಡ 4 ಕೊಟ್ಟಿದ್ದೀನಿ. ಅದಾದ ತಕ್ಷಣ ವೆರಿ ಶಾರ್ಟ್ ಆನ್ಸರ್, ಓಕೆ ವೆರಿ ಶಾರ್ಟ್ ಆನ್ಸರ್ 5 ಇದಾವೆ. ಇವ್ನು ಮೊದಲು ಏನು ಮಾಡ್ಬೇಕಂತಂದ್ರೆ ಮಸ್ಟ್ ನೀವು ನೋಡ್ಕೋಬೇಕಾಗಿರ್ತದೆ. ನೆಕ್ಸ್ಟ್ ಯೂನಿಟ್ 5ದಲ್ಲಿ ಬಂತಂದರೆ ಬ್ಲಡ್. ಓಕೆ, ಸೊ ಬ್ಲಡ್ಡಲ್ಲಿ ಎಸ್ಸೆದ 1 ಕೊಟ್ಟಿದ್ದೀನಿ. ಅದಾದ ತಕ್ಷಣ ಶಾರ್ಟ್ ಎಸ್ಸೆ ಬಂದುಬಿಟ್ಟು ನಿಮಗೆ ಸ್ವಲ್ಪ ಜಾಸ್ತಿ ಸಿಗ್ತಾವಿಲ್ಲ, ಯಾಕಂತಂದರೆ ಬ್ಲಡ್ಡಲ್ಲಿ ಕೇಳೋದೇ ಶಾರ್ಟ್ ಎಸ್ಸೆ. ಸೊ ಹಂಗಾಗಿ ನಿಮಗೆ ಅವನ್ನೇ 7 ಕೊಟ್ಟಿದ್ದೀನಿ, ನೋಡ್ಕೊರಿ. ಅದಾದ ತಕ್ಷಣ ವೆರಿ ಶಾರ್ಟ್ ಆನ್ಸರ್ ಕೂಡ ಅವನು ಕೂಡ 4 ಇದಾವೆ, ನೋಡ್ಕೊರಿ. ಅದಾದ ತಕ್ಷಣ ಯೂನಿಟ್ 6ಲ್ಲಿ ಬಂತಂದರೆ ಎಂಡೋಕ್ರೈನ್ ಸಿಸ್ಟಮು, ಅದರಲ್ಲೂ ಕೂಡ ಒಂದು ಶಾರ್ಟ್ ಎಸ್ಸೆ ತೊಗೊಂಡಿದ್ದೀನಿ, ಅದಕ್ಕೆ ಇರಲಿ ಅಂತ. ಅದಾದ ತಕ್ಷಣ ಶಾರ್ಟ್ ಆನ್ಸರು ಕೂಡ ನಿಮಗೆ 6 ಇದಾವೆ, ನೋಡ್ಕೊರಿ. ಅದಾದ ತಕ್ಷಣ ವೆರಿ ಶಾರ್ಟ್ ಆನ್ಸರ್, ಓಕೆ ವೆರಿ ಶಾರ್ಟ್ ಆನ್ಸರ್ ಸ್ವಲ್ಪ ಸಿಗ್ತವೆ, ಅದನ್ನು ಕೂಡ ಒಂದು 5 ಸಿಗ್ತವೆ, ನೋಡ್ಕೊರಿ. ಓಕೆ ಸರಿ, ನೆಕ್ಸ್ಟು ಸೆನ್ಸರಿ ಆರ್ಗನ್ಸಲ್ಲಿ ನಿಮಗೆ 10 ಮಾರ್ಕ್ಸ್ ಅಂತ ಏನೂ ಕೇಳಲ್ಲ. ಸೊ ಹಂಗಾಗಿ ನಿಮಗೆ ಶಾರ್ಟ್ ಆನ್ಸರೇ ಕೊಟ್ಟಿದ್ದೀನಿ ನಾನು 4. ಅದಾದ ತಕ್ಷಣ ವೆರಿ ಶಾರ್ಟ್ ಆನ್ಸರೇ ಮೇನಾಗಿ ಕೇಳೋದಲ್ಲಿ ವೆರಿ ಶಾರ್ಟ್ ಆನ್ಸರು. ಓಕೆ, ಸೊ 2 ಕೂಡ ನೋಡ್ಕೊರಿ, ಯಾಕಂದರೆ 5 ಮಾರ್ಕ್ಸ್ ಇಂಪಾರ್ಟೆಂಟ್, 2 ಮಾರ್ಕ್ಸ್ ಇಂಪಾರ್ಟೆಂಟ್ ಅದು. ಅದಾದ ತಕ್ಷಣ ಮಸ್ಕೋಸ್ಕೆಲೆಟಲ್ ಸಿಸ್ಟಮು, ಅದರಲ್ಲೂ ಕೂಡ ನಿಮಗೆ ಶಾರ್ಟ್ ಆನ್ಸರ್ ಅಷ್ಟೇ ಬರೋದು, ಅಥವಾ ಶಾರ್ಟ್ ಆನ್ಸರ್ ಬರ್ತದೆ. ಸೊ ದೊಡ್ಡ ಮತ್ತು 10 ಮಾರ್ಕ್ಸ್ಗೆ ಹಿಂಗೆ ಕೇಳಲ್ಲ. ಸೊ ಹಂಗಾಗಿ ಅವ್ನು 4 ಕೊಟ್ಟಿದ್ದೆ. ಅದಾದ ತಕ್ಷಣ ಶಾರ್ಟ್ ಆನ್ಸರು ಇವನು ಕೂಡ ನಿಮಗೆ 6 ಸಿಗ್ತವೆ. ಅದಾದ ತಕ್ಷಣ ರೀನಲ್ ಸಿಸ್ಟಮು ಯಾವುದಕ್ಕೆ ಇರಲಿ ಅಂತಂದು ಒಂದು ತೊಗೊಂಡಿದ್ದೀನಿ, ಬಟ್ ಆಲ್ಮೋಸ್ಟ್ ಇದನ್ನೂ ಕೇಳಲ್ಲ, ಇರಲಿ ಆದರೂ 1 ಟೈಮ್ ಇರಲಿ ಶಾರ್ಟ್ ಎಸ್ಸೆ. ಅದಾದ ತಕ್ಷಣ ಶಾರ್ಟ್ ಆನ್ಸರ್ಗೆ ಬಂತಂದರೆ ಸ್ವಲ್ಪ ಇವನ್ನ ನೀವು ಸ್ಕ್ರೀನ್ಶಾಟ್ ಹೊಡ್ಕೊತಿರೋ ಅಥವಾ ಬರ್ಕೊತಿರೋ ನಿಮಗೆ ಬಿಟ್ಟಿದ್ದು. ಓಕೆ, ನೆಕ್ಸ್ಟ್ ಯೂನಿಟ್ 10ಗೆ ಬಂತಂದರೆ ರಿಪ್ರೊಡಕ್ಟಿವ್ ಸಿಸ್ಟಮ್. ಓಕೆ, ಬಟ್ ನಾನು 2 ಕೂಡ ಸೇಮ್ ಕೊಟ್ಟಿದ್ದೀನಿ, ಎಸ್ಸೆ ಮತ್ತು ಶಾರ್ಟ್ ಎಸ್ಸೆ ಮೆನ್ಸ್ಟ್ರಲ್ ಸೈಕಲ್. ಸೊ ಯಾವುದಕ್ಕೂ 10 ಮಾರ್ಕ್ಸ್ ಬರೋಂಗೆ ಓದ್ಕೊಂಬಿಟ್ರೆ, ಬಟ್ ಆಲ್ಮೋಸ್ಟ್ ಕೇಳಲ್ಲ, 5 ಮಾರ್ಕ್ಸ್ಗೆ ಕೇಳಿದ್ರಲ್ಲ. ಆಲ್ಮೋಸ್ಟ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತಂದರೆ 2 ಮಾರ್ಕ್ಸ್ ಕೇಳ್ತಾರೆ, 5 ಮಾರ್ಕ್ಸು ಕೇಳಲ್ಲ, ಇರಲಿ ಅಂತ ಕೊಟ್ಟಿದ್ದೀನಿ ಅದನ್ನೊಂದು. ಓಕೆ ಸರಿ, ನೆಕ್ಸ್ಟ್ ನರ್ವಸ್ ಸಿಸ್ಟಮ್, ಇದು ಇಂಪಾರ್ಟೆಂಟು ಎಸ್ಸೆಗೆ, ಅಂದರೆ ಲಾಂಗ್ ಎಸ್ಸೆಗೂ ಇಂಪಾರ್ಟೆಂಟು, ಶಾರ್ಟ್ ಎಸ್ಸೆಗೂ ಇಂಪಾರ್ಟೆಂಟ್, ಅಂದರೆ 10 ಮಾರ್ಕ್ಸ್ಗೂ ಇಂಪಾರ್ಟೆಂಟು, 5 ಮಾರ್ಕ್ಸ್ಗೂ ಇಂಪಾರ್ಟೆಂಟು. ಸೊ ಹಂಗಾಗಿ ಸೀರಿಯಸ್ ಆಗಿ ಇಂಪಾರ್ಟೆಂಟ್ ಆಗಿರ್ತದ್ದು ಕೂಡ ನೋಡ್ಕೊರಿ. ಓಕೆ, ಶಾರ್ಟ್ ಎಸ್ಸೆದಲ್ಲಿ ಜಾಸ್ತಿ ಕೊಟ್ಟಿದ್ದೀನಿ. ಸೊ ಹಂಗಾಗಿ ಶಾರ್ಟ್ ಎಸ್ಸೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ಬೇಕಾಗಿರ್ತದೆ. ಓಕೆ ಇದಿಷ್ಟು ಅಂತಂದರೆ ಆಲ್ಮೋಸ್ಟ್ ಇದರಲ್ಲಿ ನಿಮಗೆ ನಿಮಗೆ ಅಂದರೆ ಶಾರ್ಟ್ ಎಸ್ಸೆ ಮೀನ್ಸ್ ಶಾರ್ಟ್ ಆನ್ಸರ್ ಅಂತ 5 ಮಾರ್ಕ್ಸ್ಗೆ ಏನಿದಾವ ಇವು ನೋಡ್ಕೊಂಬಿಟ್ರೆ ನಿಮಗೆ ಏನಪ್ಪ ಆಗುತ್ತಂತಂದರೆ 2 ಮಾರ್ಕ್ಸ್ ಕವರ್ ಆಗಿಬಿಡ್ತವೆ. ಹಂಗಾಗಿ ಇಷ್ಟೇ ಕೊಟ್ಟಿದ್ದೀನಿ, ಅಂದರೆ ಇಷ್ಟೇ ಕ್ವಶನ್ಸ್ ನಿಮ್ಗೆ ಓದೋಕ್ಕೆ 3 ದಿನ ಟೈಮ್ ತೊಗೊತದೆ. ಹಂಗಾಗಿ ನರ್ವಸ್ ಸಿಸ್ಟಮ್ ಇಷ್ಟು ಕೊಟ್ಟಿದ್ದೀನಿ, ನೋಡ್ಕೊರಿ. 10 ಇದೆ ಶಾರ್ಟ್ ಆನ್ಸರು. ಸರಿ, ಈಗ ಫಿಸಿಯಾಲಜಿ ಆಲ್ಮೋಸ್ಟ್ ಮುಗೀತು. ನೆಕ್ಸ್ಟ್ ನಿಮಗೆ ಆನ ಟೈಮ್ ಹೇಳ್ತೀನಿ. ಓಕೆ, ಸೊ ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿರಿ, ಓದ್ಕೊರಿ. ಇದಿಷ್ಟು ಮೊದಲು ಓದ್ಕೊರಿ, ನಿಮಗೆ ಎಲ್ಲನೂ ಕೂಡ ಫೀಡ್ಬ್ಯಾಕ್ ಬಗ್ಗೆ ನಿಮಗೆ ಮುಂದೆ ಹೇಳ್ತೀನಿ. ಓಕೆ, ಬಾಯ್.